ನಮಸ್ಕಾರ ರೈತ ಬಾಂಧವರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನಲ್ಲಿ ನಾವು ಅನೇಕ ರಸಗೊಬ್ಬರಗಳ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀವಿ, ವಿಡಿಯೋಗಳನ್ನು ನೋಡಿ. ಹಾಗೆ ಇವತ್ತು 15-15-15 ಒಂದು ಸಮತೋಲಿತ ರಸಗೊಬ್ಬರದ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ವಿಡಿಯೋವನ್ನು ಪೂರ್ತಿ ನೋಡಿ. ರೈತರೇ, ಬೆಳೆಗಳಿಗೆ ನಾವು ಸರಿಯಾದ ಹಂತದಲ್ಲಿ ಹಾಗೆ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಪೋಷಕಾಂಶಗಳನ್ನು ಒದಗಿಸೋದು ತುಂಬ ಮುಖ್ಯ. ಹಾಗಾಗಿ ಇವತ್ತು 3 ಮುಖ್ಯ ಪೋಷಕಾಂಶಗಳಾದ NPK ಪೋಷಕಾಂಶಗಳನ್ನು ಹೊಂದಿರುವಂತಹ ಒಂದು ಸಮತೋಲಿತ ರಸಗೊಬ್ಬರದ ಬಗ್ಗೆ ವಿಡಿಯೋವನ್ನು ಮಾಡ್ತಿದ್ದೀವಿ. ಅದೇ 15-15-15 ರಸಗೊಬ್ಬರ. ಇದರಲ್ಲಿ NPK ಪೋಷಕಾಂಶಗಳು ಸಮ ಪ್ರಮಾಣದಲ್ಲಿ ಅಂದರೆ ತಲಾ 15% ಇರ್ತವೆ. ಈ ರಸಗೊಬ್ಬರದಲ್ಲಿರುವಂತಹ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳು ಯಾವ ರೀತಿ ಬೆಳೆಗಳಿಗೆ ಸಹಕಾರಿ ಅಂತ ನೋಡೋದಾದರೆ, ಮೊದಲನೇದಾಗಿ ಸಾರಜನಕ ಗಿಡದ ಎಲೆಗಳು ಹಸಿರಾಗಿ ಬೆಳೆಯೋದಕ್ಕೆ ಮತ್ತು ಕಾಂಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಬೆಳೆಗಳಿಗೆ ಸಹಾಯವನ್ನು ಮಾಡುತ್ತೆ. ಎರಡನೇದಾಗಿ ರಂಜಕ, ಇದು ಬೇರು ಮತ್ತು ಹೂವುಗಳಿಗೆ ತುಂಬಾ ಉಪಕಾರಿ. ಅಂದರೆ ಗಿಡದ ಬೇರುಗಳು ಆಳವಾಗಿ ಬೆಳೆಯೋದಕ್ಕೆ ಮತ್ತು ಬೆಳೆಗಳಲ್ಲಿ ಹೂವು ಮತ್ತು ಕಾಯಿಗಳು ಬಿಡೋದಕ್ಕೆ ಪ್ರೇರೇಪಿಸುತ್ತೆ. ಹಾಗೆ ಪೊಟ್ಯಾಷಿಯಂ ಪೋಷಕಾಂಶ ಬೆಳೆಗಳ ರೋಗ ನಿರೋಧಕ ಶಕ್ತಿಗೆ ಸಹಕಾರಿ. ಅಂದರೆ ಗಿಡಗಳಿಗೆ ಬರದ ಪರಿಸ್ಥಿತಿಯನ್ನು ತಡ್ಕೊಳ್ಳೋದಕ್ಕೆ ಶಕ್ತಿಯನ್ನು ನೀಡುತ್ತೆ ಮತ್ತು ಬೆಳೆಗಳಿಗೆ ರೋಗಗಳು ಬರದಂತೆ ರಕ್ಷಣೆಯನ್ನು ನೀಡುತ್ತೆ. ರೈತರೇ, ಈ ರಸಗೊಬ್ಬರವನ್ನು ಯಾವ ಬೆಳೆಗಳಿಗೆ ಬಳಸ್ಬೋದು ಅಂತ ನೋಡೋದಾದರೆ, ಮೊದಲನೇದಾಗಿ ತೋಟದ ಬೆಳೆಗಳಾದ ಅಡಿಕೆ, ತೆಂಗು, ಕಾಫಿ ಮತ್ತು ಚಹಾ ಬೆಳೆಗಳಿಗೆ ಬಳಸಿದ್ರೆ ಇದು ಉತ್ತಮ ಆಗಿರುತ್ತೆ. ಹಾಗೆ ಭತ್ತ, ಗೋಧಿ ಮತ್ತು ಜೋಳದಂತಹ ಧಾನ್ಯಗಳ ಬೆಳೆಗಳಿಗೂ ಕೂಡ ಇದನ್ನು ಬಳಸಬಹುದು. ಮತ್ತು ಟೊಮ್ಯಾಟೊ, ಮೆಣಸಿನಕಾಯಿ, ಇತರೆ ತರಕಾರಿ ಬೆಳೆಗಳಿಗೆ ಮತ್ತು ಹಣ್ಣಿನ ಮರಗಳಿಗೆ ಬಳಸಿದ್ರೆ ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಮಾರುಕಟ್ಟೆಗಳಲ್ಲಿ ಈ ರಸಗೊಬ್ಬರ 2 ರೀತಿ ಸಿಗುತ್ತೆ. ಒಂದು ಗ್ರ್ಯಾನ್ಯುಲರ್ ಅಂದರೆ ಹರಳಿನ ರೂಪದಲ್ಲಿ, ಇನ್ನೊಂದು ವಾಟರ್ ಸಾಲ್ಯುಬಲ್ ಅಂದರೆ ನೀರಿನಲ್ಲಿ ಕರಗುವಂತಹ ಒಂದು ಗೊಬ್ಬರದ ರೂಪದಲ್ಲಿ ಸಿಗುತ್ತೆ. ಈ ಗೊಬ್ಬರವನ್ನು ನಾವು ಬೆಳೆಗಳಿಗೆ ಯಾವ ರೀತಿ ಬಳಸಬಹುದು ಅಂತ ನೋಡೋದಾದರೆ, ಮೊದಲನೇದಾಗಿ ನೇರ ಮಣ್ಣಿಗೆ ಹಾಕ್ಬೋದು. ಗಿಡದ ಸುತ್ತಲಿನ ಮಣ್ಣನ್ನು ಸಡಿಲಗೊಳಿಸ್ಬಿಟ್ಟು ಗೊಬ್ಬರವನ್ನು ಬೆರೆಸಿ ನೀರು ಹಾಕ್ಬೋದು. ಹಾಗೆ ಮೇಲು ಗೊಬ್ಬರವಾಗಿ ನೀವು ಇದನ್ನು ಬಳಸಬಹುದು. ಗಿಡದ ಬುಡದಿಂದ ಸ್ವಲ್ಪ ದೂರ ಉದುರಿಸ್ಬಿಟ್ಟು ಮೇಲೆ ಮಣ್ಣಿನಿಂದ ಮುಚ್ಚಬಹುದು. ಹಾಗೆ ಈ ರಸಗೊಬ್ಬರವನ್ನು ನೀವು ಎಲೆಗಳಿಗೆ ಸಿಂಪಡಣೆ ಕೂಡ ಮಾಡ್ಬೋದು. 2-5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಬಿಟ್ಟು ಸಿಂಪಡಣೆ ಮಾಡ್ಬೋದು. ಹಾಗೆ ಈ ರಸಗೊಬ್ಬರವನ್ನು ನೀವು ಡ್ರಿಪ್ ಮೂಲಕನೂ ಕೂಡ ಕೊಡಬಹುದು. ಈ ರಸಗೊಬ್ಬರವನ್ನು ಬಳಸುವಾಗ ಮಣ್ಣು ಪರೀಕ್ಷೆ ಮಾಡಿಸಿ ನಿಮ್ಮ ಬೆಳೆ ಮತ್ತು ಮಣ್ಣಿನ ಗುಣಕ್ಕೆ ತಕ್ಕಂತೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸಿದ್ರೆ ಉತ್ತಮ. ಬೆಳೆಯ ಗಾತ್ರ ಮತ್ತು ವಯಸ್ಸಿಗೆ ಅನುಗುಣವಾಗಿ ಡೋಸೇಜ್ ನಿರ್ಧಾರವಾಗೋದ್ರಿಂದ ಸ್ಥಳೀಯ ಕೃಷಿ ಅಧಿಕಾರಿಗಳ ಸಲಹೆಯನ್ನು ಪಡೆದುಬಿಟ್ಟು ಬಳಸಿದ್ರೆ ಉತ್ತಮ. ಹಾಗೆ ಈ ರಸಗೊಬ್ಬರವನ್ನು ಮಿಕ್ಸ್ ಮಾಡಿ ಬಳಸೋದಾದರೆ ಯೂರಿಯಾ, DAP, MOP ಗೊಬ್ಬರದೊಂದಿಗೆ ಮಿಕ್ಸ್ ಮಾಡಿ ಬಳಸ್ಬೋದು. ಆದರೆ ಮಿಕ್ಸ್ ಮಾಡಿ ಹಾಗೆ ಇಡಬಾರ್ದು, ಆವಾಗಲೇ ಬಳಸಬೇಕು. ಹಾಗೆ ಕ್ಯಾಲ್ಶಿಯಂ ಹೊಂದಿರುವಂತಹ ಗೊಬ್ಬರದೊಂದಿಗೆ ಮಿಕ್ಸ್ ಮಾಡಬೇಡಿ ಮತ್ತು ಜೈವಿಕ ಗೊಬ್ಬರದೊಂದಿಗೆ ಮಿಕ್ಸ್ ಮಾಡಬೇಡಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕೃಷಿ ಮಾಹಿತಿಯೊಂದಿಗೆ ಬರ್ತೀವಿ. ಧನ್ಯವಾದಗಳು.